ಅವ್ರ ಪಾದಯಾತ್ರೆನ ಕೇಳ್ತಿದ್ದೀವಿ. ಇವತ್ತು ನಮ್ಮದು ಬಿಡದಿನ ಸ್ಟಾರ್ಟ್ ಆಗಿದೆ. ಅವರವ ಹಗರಣಗಳಿದೆಲ್ಲ ಅದಕ್ಕೆ ಉತ್ತರ ಕೊಡ್ರಪ್ಪ ಅಂತ. ಆಯಿತು, ನಮ್ಮದು ಹಗರಣ ಅಲ್ಲ, ಆಗಿರೋ ವ್ಯತ್ಯಾಸ ಇದರಲ್ಲಿ ಒಂದು ನಿಗಮದಲ್ಲಿ, ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದನ್ನು ನಾವೀಗಾಗಲೇ SIT ತನಿಖೆ ಮಾಡ್ತಾಯಿದೆ. ಅದರಲ್ಲಿ ಆಲ್ಮೋಸ್ಟ್ 90% ವಸೂಲಿ ಮಾಡ್ತಾಯಿದ್ದೀವಿ. ಯಾರ್ಯಾರು ತಪ್ಪಿದ್ದಾರೆ ಕ್ರಮ ತಗೊಂಡಿದ್ದೀವಿ. ಇವರು ಯಾವುದಾರೋ ಒಂದು ವಿಚಾರದಲ್ಲಿ ಕ್ರಮ ತಗೊಂಡಿದ್ದಾರಾ? ಈಗ ದೇವರಾಜ್ ಅರಸು 46 ಕೋಟಿಗೆ 46 ಕೋಟಿನೂ ನುಂಗಿದ್ದಾರೆ, ಕ್ರಮ ತಗೊಂಡಿದ್ದಾರೆ. ಈಗ ಅರೆಸ್ಟ್ ಮಾಡಿದ್ದು ನಮ್ಮ ಸರ್ಕಾರ ಬಂದ ಮೇಲೆ. ಈ ಥರದವು 10 ಹಲವಾರು 30-40 ಸಾಕಷ್ಟು ಹಗರಣಗಳಿದ್ದಾವೆ. ಇವತ್ತೆಲ್ಲ ಬಿಡುಗಡೆ ಮಾಡ್ತಾ ಇದ್ದೀವಿ ನಾವು. ಸೊ CBI ನಾವು ಹಿಂದೆ ಕೊಟ್ಟಿದ್ದೀವಿ. ಸೊ ಅವ್ರು ಯಾವುದೂ CBI ಕೊಟ್ಟಿಲ್ಲ, ನಾವು ಕೊಟ್ಟಿದ್ದೀವಿ. ನಮ್ಮ ಕೈಯಲ್ಲಿ ಸಮರ್ಥ ಇಲ್ಲದೆ ಇದ್ದಾಗ, ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲದೆ ಇದ್ದಾಗ ಕೊಡ್ತೀವಿ. ಸರ್, ಈಗ ಪಾದಯಾತ್ರೆಗೆ ಕುಮಾರಸ್ವಾಮಿ ಅವರು ಬೆಂಬಲ ಕೊಡೋಕೆ ಅವರಿಷ್ಟ, ಅವ್ರಿಗೆ ಗೊತ್ತಿರೋ ವಿಚಾರ ಅಲ್ವಾ. ಆರಂಭದಲ್ಲಿ ಕೊಡಲ್ಲ ಅಂತ ಹೇಳಿದ್ರು, ಬರಲ್ಲ ಅಂತ ಹೇಳಿದ್ರು. ಈಗ ಬಂದವ್ರೆ ಅಂದರೆ ಅವ್ರ ಅಧಿಕಾರ, ಅವರವರ ಅಲಯನ್ಸು. ಈಗ ಅಧಿಕಾರದಿಂದ ತೆಗಿತಾರೆ ಅಂದರೆ ಮಾಡಲೇಬೇಕಲ್ಲ. ಅಥವಾ ಅದು ಅವರವರ ಫ್ರೆಂಡ್ಶಿಪ್ ಏನು ನಡೀತಿದೋ ಅದಕ್ಕೆ ನಮಗೆ ಸಂಬಂಧ ಇಲ್ಲ, ಗೊತ್ತಿಲ್ಲ. ಅವ್ರನ್ನೇ ಕೇಳ್ಬೇಕು ನೀನು. ಯಾಕೆ ಸರ್ ಯಾವತ್ತೂ ಮಾತಂತೆ ನಡ್ಕೊತಿದ್ರಿ, ಒಂದ್ಸಲ ಹೇಳಿದ್ಮೇಲೆ ವಾಪಸ್ ಹೋಯ್ತಿರಲ್ಲ, ಈಗ ಹೆಂಗೆ ಹೋದ್ರಿ ಅಂತ ನೀವು ಕೇಳಬೇಕು, ನಾನು ಕೇಳೋಕ್ಕಾಗತ್ತಾ? ನಮ್ಮದು ಪಾದಯಾತ್ರೆ ಮಾಡಲ್ಲ ನಾವು. ಇವತ್ತು ಬಿಡದಿಯಿಂದ ಪ್ರಾರಂಭ ಮಾಡ್ತೀವಿ. ಬಿಡದಿ ಇವತ್ತು, ನಾಳೆ ರಾಮನಗರ, ಸೊ 3ನೇ ತಾರೀಕು, 4ನೇ ತಾರೀಕು ಚನ್ನಪಟ್ಟಣ, 5ನೇ ತಾರೀಕು ಮದ್ದೂರು, 6ನೇ ತಾರೀಕು ಮಂಡ್ಯ, 7ನೇ ತಾರೀಕು ಶ್ರೀರಂಗಪಟ್ಟಣ, 9ನೇ ತಾರೀಕು ಮೈಸೂರಿನಲ್ಲಿ ಸಭೆ ಮಾಡ್ತೀವಿ. ನಾವು ಪಾದಯಾತ್ರೆ ಮಾಡಲ್ಲ, ಸಭೆ ಮಾಡಿ ಒಂದು ದಿವಸ ಮುಂಚಿತವಾಗಿ ನಾಳೆ ಬರ್ತಾ ಇದ್ದೀರಲ್ಲಪ್ಪ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ದಯಮಾಡಿ ಈ ಹಗರಣಗಳ ಬಗ್ಗೆ ನಿಮ್ಮ ಅನೇಕರ ಸಿಲುಕಿದಾರಲ್ಲ ಅವ್ರಿಗೆ ಉತ್ತರ ಕೊಟ್ಬಿಟ್ಟು ನಮ್ಮದು ಹೇಳ್ಬಿಟ್ಟು ಹೋಗಿ ಅಂತ ಹೇಳ್ತೀವಿ.